Welcome to all. Today we are going to start our next chapter is food and digestion. What is food? Food, what we have, intake of energy. ನಮಗೆ ಎನರ್ಜಿ ಸಿಗುತ್ತಲ್ವಾ, ಎದರಿಂದ ಸಿಗುತ್ತೆ ನಮಗೆ? ಫುಡ್ಡಿಂದ ಸಿಗುತ್ತೆ ಅಲ್ವಾ? ದಟ್ ಈಸ್ ಫುಡ್. ಆ್ಯಂಡ್ ನೆಕ್ಸ್ಟ್ ಹೌ ಇಟ್ ವಿಲ್ ಡೈಜೆಸ್ಟ್ ಇನ್ ಅವರ್ ಡೈಜೆಸ್ಟಿವ್ ಸಿಸ್ಟಮ್. ಓಕೆನಾ? ಅದ್ರ ಬಗ್ಗೆ ನಾವು ಡೀಟೇಲ್ ಆಗಿ ಸ್ಟಡಿ ಮಾಡ್ತಾ ಹೋಗೋಣ. ಓಕೆ, ವೈ ಡು ವಿ ನೀಡ್ ಫುಡ್? ಯಾಕೆ ಬೇಕು ಫುಡ್? ಬಿಕಾಸ್ ವಿ ನೀಡ್ ಎನರ್ಜಿ ಆ್ಯಂಡ್ ವಿ ಹ್ಯಾವ್ ಟು ಲೀವ್. ನಮಗೆ ಬದುಕೋಕ್ಕೋಸ್ಕರ ಫುಡ್ ಬೇಕು, ಆಮೇಲೆ ವರ್ಕ್ ಮಾಡೋಕ್ಕೋಸ್ಕರ ನಮಗೆ ಎನರ್ಜಿ ಬೇಕು. ಸೊ ಅದಕ್ಕೆ ವಿ ಹ್ಯಾಡ್ ಅ ಫುಡ್. ಓಕೆನಾ? ಡಿಫ್ರೆಂಟ್ ಕೈಂಡ್ಸ್ ಆಫ್ ಫುಡ್ಸ್ ಯಾವ್ಯಾವು ಅಂತ ನೋಡೋಣ. ಆಲ್ ಫುಡ್ ಐಟಮ್ಸ್ ಕಂಟೈನ್ ಸಬ್ಸ್ಟೆನ್ಸ್ ಯೂಸ್ಫುಲ್ ಟು ಅವರ್ ಬಾಡಿ ಅಲ್ವಾ? ದೀಸ್ ಆರ್ ನೌನ್ ಆಸ್ ಅ ನ್ಯೂಟ್ರಿಯೆಂಟ್ಸ್. ನಮಗೆ ನ್ಯೂಟ್ರಿಯೆಂಟ್ಸ್ ಬೇಕು ಅಂದರೆ ಡಿಫ್ರೆಂಟ್ ಟೈಪ್ಸ್ ಆಫ್ ವಾಟ್ ವಿ ಕಾಲ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಫುಡ್ಸ್ ನಾವು ಈಟ್ ಮಾಡ್ತೀವಲ್ವ, ನಮ್ಮ ಅದರಿಂದ ನ್ಯೂಟ್ರಿಷನ್ ಸಿಗುತ್ತೆ. ದಿ ಡಿಫ್ರೆಂಟ್ ಫುಡ್ ಟರ್ಮ್ಸ್ ಕಂಟೈನ್ ನ್ಯೂಟ್ರಿಷನ್ಸ್ ಯಾವ್ಯಾವ ಫಾರ್ಮ್ಸಲ್ಲಿ ಇರ್ತವೆ? ಕಾರ್ಬೋಹೈಡ್ರೇಟ್ಸ್, ಫ್ಯಾಟ್ಸ್, ಪ್ರೋಟೀನ್ಸ್, ವಿಟಮಿನ್ಸ್ ಆ್ಯಂಡ್ ಮಿನರಲ್ಸಲ್ಲಿ ನಾವು ಫುಡ್ನ ಕನ್ಸ್ಯೂಮ್ ಮಾಡ್ತೀವಿ. ಓಕೆ, ನ್ಯೂಟ್ರಿಯೆಂಟ್ಸ್ ಗಿವ್ ಅಸ್ ಎನರ್ಜಿ. ನಮ್ಮ ನ್ಯೂಟ್ರಿಯೆಂಟ್ಸಿಂದ ಎನರ್ಜಿ ಬರುತ್ತೆ. ಆಮೇಲೆ ಹೆಲ್ಪ್ ಟು ಗ್ರೋ ಆ್ಯಂಡ್ ನೆಕ್ಸ್ಟ್ ಫೈಟ್ ಟು ಡಿಸೀಸಸ್. ನಮ್ಗೆ ಯಾವಾರು ಡಿಸೀಸಸ್ ಬಂದರೆ ವಿ ವಿಲ್ ಫೈಟ್ ವಿತ್ ದೆಮ್. Okay, different nutrients are useful to us. Notice one by one we will go through it. Okay, carbohydrates are the main energy giving food alwa. Carbohydrates is a main energy giving food. Sugar and starch, important carbohydrates. Andre main sugar and starch are the main carbohydrates. ಓಕೆನಾ? ನಮ್ಗೆ ಯಾವುದರಿಂದ ಬರುತ್ತೆ ಅಂದರೆ ವೀಟ್, ರೈಸ್, ಕಾರ್ನ್, ಶುಗರ್ ಕೇನ್, ಆಮೇಲೆ ಹನಿಯಿಂದ ನಮಗೆ ಕಾರ್ಬೋಹೈಡ್ರೇಟ್ಸ್ ಸಿಗುತ್ತೆ. ಓಕೆ, ನೆಕ್ಸ್ಟ್ ಫ್ಯಾಟ್ ಆಲ್ಸೋ ಗಿವ್ ಆಸ್ ಹೀಟ್ ಆ್ಯಂಡ್ ಎನರ್ಜಿ. ನಮಗೆ ಫ್ಯಾಟಿಂದ ಎನರ್ಜಿ ಸಿಗುತ್ತೆ. ಓಕೆ, ಫ್ಯಾಟ್ ಆರ್ ದಿ ರಿಚೆಸ್ಟ್ ಸೋರ್ಸ್ ಆಫ್ ಎನರ್ಜಿ ಇನ್ ಅವರ್ ಡಯಟ್. ಅಂದರೆ ಇಟ್ ವಿಲ್ ಬಿ ಅ ವೆರಿ ರಿಚೆಸ್ಟ್ ಸೋರ್ಸ್. ಅಂದರೆ ಇದರಿಂದ ತುಂಬ ಎನರ್ಜಿ ನಮಗೆ ಸಿಗುತ್ತೆ. ದಟ್ ಈಸ್ ದಿ ರಿಚೆಸ್ಟ್ source. It gives us more energy than the carbohydrates. Carbohydrates-ಗಿಂತನೂ more energy fat ಇಂದ ಸಿಗುತ್ತೆ. ಎಕ್ಸಾಂಪಲ್ ಬಟರ್, ಗೀ, ಕ್ರೀಮ್, ಕುಕಿಂಗ್ ಆಯಿಲ್, ಚೀಸ್ ಆ್ಯಂಡ್ ನಟ್ಸ್ ಎಕ್ಸೆಟ್ರಾ. ಪಿಕ್ಚರ್ಸಲ್ಲಿ ನೋಡಿ ಅಬ್ಸರ್ವ್ ಮಾಡಿ ಗೊತ್ತಾಗುತ್ತೆ ನಿಮಗೆ. ಓಕೆನಾ? ಓಕೆ, ನೆಕ್ಸ್ಟ್ ಇಸ್ ಪ್ರೋಟೀನ್ಸ್ ಏನು ಮಾಡುತ್ತೆ? ಬಾಡಿ ಬಿಲ್ಡಿಂಗ್ ಫುಡ್ಸ್. ಅಂದರೆ ಪ್ರೋಟೀನ್ಸ್ ಏನಾಗುತ್ತೆ ಅಂದರೆ ನಮ್ಮ ಬಾಡಿ ಗ್ರೋತ್ ಆಗಲಿಕ್ಕೆ ಹೆಲ್ಪ್ ಮಾಡುವಂತಹ ಫುಡ್ಸ್ ಯಾವ್ಯಾವು ಅಂದರೆ ಬೀನ್ಸ್ ಆಯಿತು, ಆಮೇಲೆ ಪೀ, ನೆಕ್ಸ್ಟ್ ಫಿಶ್, ಮೀಟ್, ಎಗ್, ಚೀಸ್, ಚಿಕನ್, ಮಿಲ್ಕ್, ಪಲ್ಸಸ್ ಅವೆಲ್ಲವೂ ನಮ್ಮ ಬಾಡಿನ ಪಂಪ್ ಮಾಡುತ್ತೆ. ಅಂದರೆ ಪ್ರೋಟೀನ್ಸಿಂದ ಬಾಡಿ ಬಿಲ್ಡಿಂಗಿಗೆ ಹೆಲ್ಪ್ ಆಗುತ್ತೆ. ಓಕೆ, ವಿಟಮಿನ್ಸ್ ಕೀಪ್ ಅಸ್ ಹೆಲ್ತಿ. ನಮ್ಮ ವಿಟಮಿನ್ಸ್ಗಳು ಏನಾಗುತ್ತೆ? ವಿಟಮಿನ್ ಎ, ವಿಟಮಿನ್ ಬಿ, ವಿಟಮಿನ್ ಸಿ, ಡಿ, ಇ ಆ್ಯಂಡ್ ಕೆ ಅವೆಲ್ಲವೂ ನಮ್ಮ ಬಾಡಿನಲ್ಲಿದ್ದರೆ ಇಟ್ ವಿಲ್ ಗಿವ್ ಫಾರ್ ಅ ಹೆಲ್ದಿ. ನಾವು ಚೆನ್ನಾಗಿರ್ಲಿಕ್ಕೆ ಯೂಸ್ ಆಗುತ್ತೆ. ಯಾವ್ಯಾವುದರಿಂದ ಸಿಗುತ್ತೆ? ಫ್ರೆಶ್ ಫ್ರೂಟ್ಸ್, ವೆಜಿಟೇಬಲ್, ಮಿಲ್ಕ್, ಫಿಶ್, ಮೀಟ್, ಎಗ್ಸ್ ಆ್ಯಂಡ್ ಗಿವ್ ಅಸ್ ವಿಟಮಿನ್ಸ್. ಅದರಿಂದ ನಮಗೆ ವಿಟಮಿನ್ಸ್ ಸಿಗುತ್ತೆ. ಓಕೆ, ವಿಟಮಿನ್ ಡಿ ಇಸ್ ಮೇಡ್ ಇನ್ ಅವರ್ ಬಾಡಿ ವಿತ್ ದಿ ಹೆಲ್ಪ್ ಆಫ್ ಸನ್ಲೈಟ್. ವಿಟಮಿನ್ ಡಿ ನಮಗೆ ಎಲ್ಲಿಂದ ಸಿಗುತ್ತೆ ಅಂದರೆ ಸನ್ಲೈಟಿಂದ ಸಿಗುತ್ತೆ. ಓಕೆನಾ? ನೆಕ್ಸ್ಟ್ ಮಿನರಲ್ಸ್ ಆಲ್ಸೋ ಕೀಪ್ ಅಸ್ ಹೆಲ್ದಿ ಆ್ಯಂಡ್ ಫಿಟ್. ಮಿನರಲ್ಸ್ ನಾವು ತಗೊಳ್ಳೋದು ಎದಕ್ಕೆ ಅಂತಂದರೆ ನಾವು ಹೆಲ್ದಿ ಆಗಿರೋದಕ್ಕೆ, ಬಾಡಿ ಫಿಟ್ ಆಗಿರಲಿಕ್ಕೆ. ಅದು ಕೂಡ ಫ್ರೂಟ್ಸ್, ವೆಜಿಟೇಬಲ್ಸ್ ಅದರಿಂದ ನಮಗೆ ಸಿಗುತ್ತೆ. ಓಕೆನಾ? ನೆಕ್ಸ್ಟ್ ಡೈಜೆಷನ್ ಇನ್ ಹ್ಯೂಮನ್ ಬಾಡಿ ಯಾವ ಥರ ಆಗುತ್ತೆ ಅಂತ ಹೇಳಿ ನೋಡೋಣ. ಇಸ್ ಡೈಜೆಷನ್ ಸಿಸ್ಟಮ್ ಇನ್ ಹ್ಯೂಮನ್ ಬಾಡಿ. ಅಲ್ಲಿ ಪಿಕ್ಚರ್ ಅಬ್ಸರ್ವ್ ಮಾಡ್ತಾ ಇದ್ದೀರಲ್ವಾ? ನೋಡಿ, ಫಸ್ಟ್ ಏನಿದೆ? ಮೌತ್ ಆ್ಯಂಡ್ ನೆಕ್ಸ್ಟ್ ಈಸ್ ಸಲೈವರಿ ಗ್ಲ್ಯಾಂಡ್ ಆ್ಯಂಡ್ ನೆಕ್ಸ್ಟ್ ಫುಡ್ ಪೈಪ್ ಆ್ಯಂಡ್ ಲಿವರ್, ಸ್ಟಮಕ್, ಲಾರ್ಜ್ ಇಂಟೆಸ್ಟೈನ್ ಆ್ಯಂಡ್ ಸ್ಮಾಲ್ ಇಂಟೆಸ್ಟೈನ್. ದಿಸ್ ಈಸ್ ದಿ ಪಿಕ್ಚರ್ ಆಫ್ ಹ್ಯೂಮನ್ ಡೈಜೆಸ್ಟಿವ್ ಸಿಸ್ಟಮ್. ಓಕೆ, ಇದರಲ್ಲಿ ಯಾವ ಥರ ಪ್ರೊಸೆಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸ್ಟಡಿ ಮಾಡೋಣ. ಓಕೆನಾ? ಫಾರ್ ಎಕ್ಸಾಂಪಲ್ ರೈಸ್, ಚಪಾತಿ, ಆಮೇಲೆ ಬ್ರೆಡ್ ನಾವು ಎಲ್ಲಿಂದ ಚ್ಯೂ ಮಾಡ್ತೀವಿ? ಫಸ್ಟ್ ಮೌತಲ್ಲಿ ಅದನ್ನು ಕಟ್ ಮಾಡಿಬಿಟ್ಟು ಚ್ಯೂ ಮಾಡ್ತೀವಿ ವಿತ್ ಅವರ್ ಟೀತ್. ಹೆಲ್ಪ್ ಆಫ್ ಟೀತಿಂದ ನಾವು ಚ್ಯೂ ಮಾಡ್ತೀವಿ. ಅದರಲ್ಲಿ ಚ್ಯೂ ಮಾಡಿದ್ದು ಏನಾಗುತ್ತೆ? ಫಸ್ಟ್ ನಮ್ಮ ಮೌತಲ್ಲಿ ಏನು ಸಲೈವರಿ ಇರುತ್ತಲ್ಲ, ಸಲೈವರಿ ಜೊತೆಗೆ ಮಿಕ್ಸ್ ಆಗುತ್ತೆ ಫುಡ್. ಓಕೆನಾ? ಅದು ಮಿಕ್ಸ್ ಆಗಿ ನೆಕ್ಸ್ಟ್ ಅಲ್ಲಿಂದ ಏನಾಗುತ್ತೆ? ಇಟ್ ವಿಲ್ ಬಿ ಕನ್ವರ್ಟೆಡ್ ಇಂಟು ಸ್ಟಾರ್ಚ್, ಇಂಟು ದಿ ಶುಗರ್ ವಿತ್ ದಿ ಹೆಲ್ಪ್ ಆಫ್ ಎನ್ಸೈಮ್ಸ್. ಸ್ಟಾರ್ಚ್ ಇರೋದನ್ನು ಶುಗರ್ ಆಗಿ ಕನ್ವರ್ಟ್ ಆಗುತ್ತೆ ವಿತ್ ದಿ ಹೆಲ್ಪ್ ಆಫ್ ಎನ್ಸೈಮ್ಸ್. ಓಕೆನಾ?
ನೆಕ್ಸ್ಟ್ ಏನಾಗುತ್ತೆ, ಅಲ್ಲಿಂದ ಇಟ್ ವಿಲ್ ಗೋ ಥ್ರೂ ದಿ ಫುಡ್ ಪೈಪಿಂದ ನೆಕ್ಸ್ಟ್ ಅದು ಸ್ಟಮಕ್ಗೆ ಹೋಗುತ್ತೆ. ಸ್ಟಮಕ್ ಈಸ್ ಲೈಕ್ ಎ ಬ್ಯಾಗ್ ಲೈಕ್ ಸ್ಟ್ರಕ್ಚರ್, ಇಟ್ ವಿಲ್ ಬಿ ಮೇಡ್ ಅಪ್ ಆಫ್ ಮಸಲ್ಸ್. ಅದು ಬ್ಯಾಗ್ ಲೈಕ್ ಸ್ಟ್ರಕ್ಚರ್ ಇರುತ್ತೆ. ಓಕೆನಾ, ಅಲ್ಲದು ಹೋಗ್ಬಿಟ್ಟು ಡೈಜೆಸ್ಟಿವ್ ಜ್ಯೂಸ್ ಜೊತೆಗೆ ಮಿಕ್ಸ್ ಆಗುತ್ತೆ. ಮಿಕ್ಸ್ ಆಗಿ ನೆಕ್ಸ್ಟ್ ಅಲ್ಲಿ ಏನಾಗುತ್ತೆ ಅಂದರೆ ಜ್ಯೂಸಸ್ ಬ್ರೇಕ್ ಡೌನ್ ದಿ ಪ್ರೋಟೀನ್ಸ್ ಇನ್ ದಿ ಫುಡ್. ಪ್ರೋಟೀನ್ಸ್ ಎಲ್ಲವೂ ಫುಡ್ ಆಗಿ ಬ್ರೇಕ್ ಡೌನ್ಸ್ ಆಗುತ್ತೆ. ಓಕೆನಾ, ನೆಕ್ಸ್ಟ್ ಅಲ್ಲಿಂದ ಏನಾಗುತ್ತೆ ಅಂತ ಅಂದರೆ ಏನದು ಸ್ಮಾಲ್ ಇಂಡಸ್ಟೈನ್ ಇದೆ ಅಲ್ವಾ, ಲಾಂಗ್ ಕಾಯಿಲ್ಡ್ ಟ್ಯೂಬ್ ಇದೆ ಅಲ್ವಾ, ದಟ್ ಈಸ್ ಕಾಲ್ಡ್ ಅ ಸ್ಮಾಲ್ ಇಂಡಸ್ಟೈನ್. ಅಲ್ಲಿ ಹೋಗಿ ಅನದರ್ ಡೈಜೆಷನ್ ಪ್ಲೇಸ್ ತಗೊಳುತ್ತೆ. ಓಕೆನಾ, ನೆಕ್ಸ್ಟ್ ಇನ್ನು ಏನು ಡೈಜೆಷನ್ ಇರುತ್ತಲ್ಲ, ಇನ್ಕಂಪ್ಲೀಟ್ ಡೈಜೆಷನ್ ಅಲ್ಲೇ ಆಗೋದು. ಓಕೆ, ಅಲ್ಲಿಂದ ನೆಕ್ಸ್ಟ್ ಇನ್ನು ಏನು ಡೈಜೆಷನ್ ಆಗದೆ ಇರೋವಂಥವು ಎಲ್ಲೋಗುತ್ತೆ ಅಂದರೆ ಲಾರ್ಜ್ ಇಂಡಸ್ಟೈನ್ಗೆ ಹೋಗುತ್ತೆ. ಓಕೆ, ದಿ ವಾಲ್ಸ್ ಆಫ್ ದಿ ಸ್ಮಾಲ್ ಇಂಡಸ್ಟೈನ್ ಅಬ್ಸರ್ವ್ ದಿ ಫುಡ್ ವಿಚ್ ಇಸ್ ಪಾಸಸ್ ಇನ್ ಟು ದಿ ಬ್ಲಡ್. ಏನು ಸ್ಮಾಲ್ ಇಂಡಸ್ಟೈನಲ್ಲಿ ಫುಡ್ ಪಾರ್ಟಿಕಲ್ಸ್ ತೊಗೊಂಡು ಅಬ್ಸರ್ವ್ ಮಾಡಿರುತ್ತಲ್ವಾ, ದಟ್ ವಿಲ್ ಬಿ ಎ ಪಾಸಸ್ ಥ್ರೂ ಇನ್ ಟು ಬ್ಲಡ್ ವೆಸಲ್ಸ್. ನಮ್ಮ ಬ್ಲಡ್ ವೆಸಲ್ಸಿಗೆ ಪ್ರೋಟೀನ್ಸ್ ಮಿನರಲ್ಸ್ ಎಲ್ಲಾನು ಸಪ್ಲೈ ಆಗುತ್ತೆ. ಓಕೆ, ನೆಕ್ಸ್ಟ್ ಅಲ್ಲಿ ಏನು ಉಳಿದಿರುತ್ತಲ್ಲ ಅನ್ಡೈಜೆಸ್ಟೆಡ್ ಫುಡ್ ವಿಲ್ ಬಿ ಅಬ್ಸರ್ವ್ಡ್ ಇನ್ ಟು ಲಾರ್ಜ್ ಇಂಡಸ್ಟೈನ್. ನೆಕ್ಸ್ಟ್ ಲಾರ್ಜ್ ಇಂಡಸ್ಟೈನಿಗೆ ಹೋಗುತ್ತೆ. ಓಕೆ, ಅಲ್ಲಿ ಲಾರ್ಜ್ ಇಂಡಸ್ಟೈನಿಂದ ನೆಕ್ಸ್ಟ್ ಇಟ್ ವಿಲ್ ಪಾಸಸ್ ಥ್ರೂ ಕಿಡ್ನೀಸ್. ದೆನ್ ಕಿಡ್ನೀಸಿಂದ it will be a waste goes out of the body through annus. Annus in the it will be a waste product. ಓಕೆ, ನೆಕ್ಸ್ಟ್ ಈಸ್ ರೂಲ್ಸ್ ಫಾರ್ ಹೆಲ್ತಿ ಡೈಜೆಷನ್. ಯಾವ ಥರ ನಾವು ನಮ್ಮ ಬಾಡಿಲಿ ಡೈಜೆಷನ್ ಆಗಬೇಕು, ಆಮೇಲೆ ನಾವು ಹಿಂಗೆ ಹೆಲ್ದಿಯಾಗಿರಬೇಕು ಅಂದರೆ ಸಮ್ ಆಫ್ ದಿ ರೂಲ್ಸಸ್ ಟು ಬಿ ಟೇಕನ್. ಅಂದರೆ ನಮ್ಮ ಡೈಜೆಷನ್ ಇಂಪ್ರೂವ್ ಆಗೋಕ್ಕೆ, ನಾವೇ ಹೆಲ್ದಿ ಆಗಿರಲಿಕ್ಕೆ ಅಂತಂದು ಹೇಳಿ ರೂಲ್ಸ್ ಇರುತ್ತೆ. ಓಕೆನಾ, ಒಂದು ಫಿಕ್ಸ್ ಟೈಮ್ ಮಾಡ್ಕೋಬೇಕು. ಬ್ರೇಕ್ಫಾಸ್ಟ್ ಆಯಿತು, ಲಂಚ್ ಆಯಿತು, ಡಿನ್ನರಿಗಾಯಿತು ಫುಡ್ ತಿನ್ನಲಿಕ್ಕೆ. ಓಕೆನಾ, ಅದನ್ನು ಪ್ರಾಪರಾಗಿ ಚೀವ್ ಮಾಡಬೇಕು ವಿತ್ ದಿ ಹೆಲ್ಪ್ ಆಫ್ ಟೀತ್. ಓಕೆ, ಆಮೇಲೆ ನಮಗೆ ಎಷ್ಟು ಬೇಕೋ ಅಷ್ಟೇ ತಿನ್ನಬೇಕು. ಇಂಡೈಜೆಷನ್ ಆಗೋವರೆಗೂ ನಾವು ತಿನ್ನಬಾರ್ದು. ಓಕೆ, ನಾವು ಯಾವ ಥರ ಫುಡ್ಸ್ ಕನ್ಸ್ಯೂಮ್ ಮಾಡಬೇಕು ಅಂತಂದರೆ ಕಾರ್ಬೋಹೈಡ್ರೇಟ್, ಪ್ರೋಟೀನ್ಸ್ ಆ್ಯಂಡ್ ವಿಟಮಿನ್ಸ್ ಇರೋವಂಥ ಫುಡ್ಸ್ನ ತಿನ್ನಬೇಕು. ಓಕೆನಾ, ನಾವು ಊಟ ಮಾಡೋವಂಥ ಜಾಗ ಕ್ಲೀನಾಗಿರಬೇಕು. ಓಕೆ, ನೆಕ್ಸ್ಟ್ ನಾವು ನಮ್ಮ ಕೈ ಕಾಲುಗಳನ್ನು ಸ್ವಚ್ಛತೆಯಿಂದ ಇಟ್ಕೋಬೇಕು. ಓಕೆ, ನಾವು ಯಾವಾಗ್ಲೂ ಡೈಲಿ ಈಟ್ ಗ್ರೀನ್ ವೆಜಿಟೇಬಲ್ಸ್ನ ಚೆನ್ನಾಗಿ ತಿನ್ನಬೇಕು. ಆ್ಯಂಡ್ ಆಲ್ಸೋ ಡ್ರಿಂಕ್ ಪ್ಲೆಂಟಿ ಆಫ್ ವಾಟರ್, ಚೆನ್ನಾಗಿ ನೀರು ಕುಡಿಬೇಕು. ಆಮೇಲೆ ಊಟ ಆದ ತಕ್ಷಣ ನಮ್ಮ ಬಾಯಿ, ಮೌತ್ ಆ್ಯಂಡ್ ಟೀತ್ಸ್ ಶುಡ್ ಬಿ ಕ್ಲೀನ್, ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ಓಕೆನಾ, ಆಮೇಲೆ ದೆನ್ ಲಾಸ್ಟ್ ಹ್ಯಾವ್ ಎ ಫಿಕ್ಸ್ಡ್ ಟೈಮ್ ಫಾರ್ ಟಾಯ್ಲೆಟ್. ಒಂದು ಫಿಕ್ಸ್ ಟೈಮ್ ಮಾಡ್ಕೋಬೇಕು. ವಿ ಹ್ಯಾವ್ ಟು ಪಾಸ್ ಥ್ರೂ ಇಟ್. ಓಕೆನಾ, ನೆಕ್ಸ್ಟ್ ವೇಸ್ ಆಫ್ ಪ್ರಿಪೇರಿಂಗ್ ಫುಡ್. ಓಕೆ, ನಾವು ಯಾವ ಥರ ಫುಡ್ಸ್ನ ಪ್ರಿಪೇರ್ ಮಾಡ್ತೀವಿ ಅಂತ. ರಾ ಆ್ಯಂಡ್ ಕುಕ್ಡ್ ಫುಡ್, ಫ್ರೂಟ್ಸ್ ಆ್ಯಂಡ್ ಸಮ್ ವೆಜಿಟೇಬಲ್ಸ್ ಆರ್ ಈಟನ್ ರಾ. ಕೆಲವೊಂದು ಫ್ರೂಟ್ಸು ಮತ್ತು ಆಲ್ಮೋಸ್ಟ್ ಫ್ರೂಟ್ಸ್ ನಾವು ರಾನೇ ಈಟ್ ಮಾಡ್ತೀವಿ. ಆ್ಯಂಡ್ ವೆಜಿಟೇಬಲ್ಸ್ ಆಲ್ಸೋ. ಓಕೆನಾ, ನಾವೇನೇ ಮಾಡಬೇಕು ಅಂದರೆ ಬಿಫೋರ್ ವಿ ಹ್ಯಾವ್ ಟು ವಾಶ್ ಇಟ್ ಆ್ಯಂಡ್ ಲೇಟರ್ ವಿಲ್ ಬಿ ಕುಕ್. ಓಕೆ, ಅಡ್ವಾಂಟೇಜಸ್ ಆಫ್ ಕುಕ್ಕಿಂಗ್ ಫುಡ್. ಪ್ರಾಪರ್ ಕುಕ್ಕಿಂಗ್ ಮೇಕ್ಸ್ ಫುಡ್ ಮೋರ್ ಟೇಸ್ಟಿ. ಅಂದರೆ ಕರೆಕ್ಟಾಗಿ ನಾವು ಕುಕ್ಕಿಂಗ್ ಮಾಡಿದ್ವಿ ಅಂದರೆ ಇಟ್ ವಿಲ್ ಬಿ ಎ ಮೋರ್ ಟೇಸ್ಟಿ. ಕುಕ್ಕಿಂಗ್ ಮೇಕ್ಸ್ ಫುಡ್ ಸಾಫ್ಟ್ ಆ್ಯಂಡ್ ಈಸಿ ಟು ಡೈಜೆಸ್ಟ್. ಯಾಕೆ ಕುಕ್ಕಿಂಗ್ ಮಾಡ್ತೀವಿ ಅಂದರೆ ನಮಗೆ ಈಸಿ ಡೈಜೆಷನ್ ಆಗಲಿಕ್ಕೋಸ್ಕರ ನಾವು ಕುಕ್ಕಿಂಗ್ ಮಾಡ್ತೀವಿ. ಓಕೆ, ಕುಕ್ಕಿಂಗ್ ಕಿಲ್ಸ್ ಜರ್ಮ್ಸ್ ಪ್ರೆಸೆಂಟ್ ಇನ್ ದಿ ಫುಡ್. ಓಕೆನಾ, ಏನಾದ್ರು ಜರ್ಮ್ಸ್ ಇತ್ತು ಅಂದರೆ ನಾವು ಬೇಯಿಸೋದ್ರಿಂದ ಅವು ಬ್ಯಾಕ್ಟೀರಿಯಾಸ್ಗಳು ಸತ್ತೋಗ್ತವೆ. ಇಟ್ ಮೇಕ್ಸ್ ಫುಡ್ ಹಾರ್ಮ್ಲೆಸ್, ಅಂದರೆ ಅದೇನು ತೊಂದರೆ ಆಗೋದಿಲ್ಲ. ದೀಸ್ ಆರ್ ಮೆನಿ ಮೆಥಡ್ಸ್ ಆಫ್ ಕುಕ್ಕಿಂಗ್ಸ್. ಓಕೆನಾ, ಇವೆಲ್ಲವೂ ಡಿಫ್ರೆಂಟ್ ಟೈಪ್ಸ್ ಆಫ್ ಕುಕ್ಕಿಂಗ್ ಮೆಥಡ್ಸ್. ಓಕೆ, ಗುಡ್. ಫಾರ್ ಎಕ್ಸಾಂಪಲ್, ಪಲ್ಸಸ್ ಆ್ಯಂಡ್ ರೈಸಸ್ ಆರ್ ಕುಕ್ಡ್ ಬೈ ದಿ ಬಾಯ್ಲಿಂಗ್ ದಮ್ ಇನ್ ವಾಟರ್. ನಿಮಗೆ ಗೊತ್ತಲ್ವಾ, ಬೇಳೆಗಳು ಮತ್ತು ರೈಸ್ನ ನಾವು ವಾಟರ್ ಜೊತೆಗೆ ಕುಕ್ ಮಾಡಿದರೆ ಇಟ್ ವಿಲ್ ಬಿ ಎ ಕುಕ್ಡ್. ಹೌದು ತಾನೇ. ಚಪಾತಿನೂ ನಾವು ಹಂಚಲಾಕಿ ಬೇಯಿಸ್ತೀವಿ, ಆಮೇಲೆ ನಾವು ತಿನ್ನೋದು. ಹಾಗೆ ಹಸಿಯಾಗಿ ತಿನ್ಲಿಕ್ಕೆ ಆಗೋದಿಲ್ಲ. ಓಕೆ, ನೆಕ್ಸ್ಟ್ ಗುಡ್ ಕುಕ್ಕಿಂಗ್ ಹ್ಯಾಬಿಟ್ಸ್. ಕುಕ್ಕಿಂಗ್ ಹ್ಯಾಬಿಟ್ಸ್ ಅಂದರೆ ನಾನು ಹೇಳಿದ್ನಲ್ವಾ, ಬಿಫೋರ್ ನಾವು ಯಾವುದೇ ವೆಜಿಟೇಬಲ್ಸ್ ಆಯಿತು, ಫ್ರೂಟ್ಸ್ ಆಯಿತು ಕಟ್ ಮಾಡೋಕ್ಕೂ ಮುಂಚೆನೇ ನಾವು ವಾಶ್ ಮಾಡಬೇಕು ಚೆನ್ನಾಗಿ. ಅದೇ ಥರನೇ ಏನದು ಬೇಳೆಗಳು, ಗ್ರಾಮ್ಸ್, ರೈಸ್ ಅದನ್ನು ಕೂಡ ಅದರಲ್ಲಿ ಆಮೇಲೆ ಕಟ್ ಮಾಡಾದಮೇಲೆ ವಿ ಡೋಂಟ್ ಹ್ಯಾವ್ ಟು ವಾಶ್. ಆದರೆ ವಾಶ್ ಮಾಡಿದ್ರೆ ಅಂದರೆ ವಿಟಮಿನ್ಸ್ ಆ್ಯಂಡ್ ಮಿನರಲ್ಸು ಹೋಗುತ್ತೆ. ಓಕೆ, ಫುಡ್ ಶುಡ್ ಬಿ ಕುಕ್ಡ್ ಇನ್ ಎ ಕ್ಲೀನ್ ವೆಸಲ್ಸ್, ಕ್ಲೀನ್ ವಾಟರಲ್ಲಿ, ಕ್ಲೀನ್ ವೆಸಲ್ಸಲ್ಲೇ ಕುಕ್ ಮಾಡಬೇಕು. ಫುಡ್ ಮಸ್ಟ್ ಬಿ ಕುಕ್ಡ್ ವಿತ್ ಜಸ್ಟ್ ಎನಫ್ ವಾಟರ್. ಅದಕ್ಕೆ ಎಷ್ಟು ಬೇಕೋ ಅಷ್ಟೇ ವಾಟರ್ನ ಹಾಕಬೇಕು. ಓಕೆ,
ಓವರ್ ಕುಕ್ಕಿಂಗ್ ಶುಡ್ ಬಿ ಅವಾಯ್ಡೆಡ್. ಓವರ್ ಕುಕ್ಕಿಂಗ್ ಮಾಡಬಾರ್ದು. ಓವರ್ ಕುಕ್ಕಿಂಗ್ ಡೆಸ್ಟ್ರಾಯ್ ದಿ ವಿಟಮಿನ್ಸ್ ಪ್ರೆಸೆಂಟ್ ಇನ್ ದಿ ಫುಡ್. ಓವರ್ ಕುಕ್ಕಿಂಗ್ ಮಾಡೋದ್ರಿಂದ ವಿಟಮಿನ್ಸ್, ಅದರಲ್ಲಿ ಇರುವಂತಹ ಎನರ್ಜೀಸ್ ಎಲ್ಲವೂ ಹಾಳಾಗೋಗುತ್ತೆ. ನೆಕ್ಸ್ಟ್ ಇಸ್ ಪ್ರಿಸರ್ವೇಷನ್ ಆಫ್ ಫುಡ್ಸ್. ಯಾವ ಥರ ನಾವು ಫುಡ್ಸ್ನ ಪ್ರಿಸರ್ವೇಷನ್ ಮಾಡಬೇಕು ಅಂತ ಹೇಳ್ಬಿಟ್ಟು ನೋಡೋಣ, ಓಕೆನಾ. ಫಸ್ಟ್ ಒನ್, ಸ್ಟೋರಿಂಗ್ ದಿ ಫುಡ್ ಅಟ್ ಲೋ ಟೆಂಪ್ರೇಚರ್. ಅಂದರೆ ಲೋ ಟೆಂಪ್ರೇಚರಲ್ಲಿ ಕೆಲವೊಂದು ಹಾಳಾಗದೇ ಇರೋವಂಥದ್ದನ್ನು ನಾವು ರೆಫ್ರಿಜರೇಟರಲ್ಲಿ ಇಟ್ಟರೆ ಇಟ್ ವಿಲ್ ಬಿ ಎ ಸೇಫ್, ಓಕೆನಾ. ಸ್ಟೋರಿಂಗ್ ಇನ್ ಎ ಹೇರ್ ಟೈಟ್ ಕಂಟೈನರ್. ಓಕೆ, ಒಂದು ಬಾಕ್ಸಲ್ಲಿ ಹೇರ್ ಟೈಟ್ ಕಂಟೈನರ್ಸಲ್ಲಿ ನಾವು ಇಡೋದು ಬೆಸ್ಟ್ ಫುಡ್ಸ್ನ, ಅಂದರೆ ವಿಟಮಿನ್ಸ್ ಆಯ್ತು. ಆಮೇಲೆ ಬಾಯ್ಲಿಂಗ್ ಇಸ್ ದಿ ಕಾಮನ್ ಮೆಥಡ್ ಆಫ್ ಪ್ರಿಸರ್ವ್ ಫುಡ್. ಅಂದರೆ ನಾವು ಹಾಲಾಯಿತು, ಮಿಲ್ಕ್ ಫಾರ್ ಎಕ್ಸಾಂಪಲ್, ಮಿಲ್ಕ್ನ ನಾವು ಹಾಗೆ ರೆಫ್ರಿಜರೇಟರಲ್ಲಿ ಇಟ್ಟರೆ ಇರುತ್ತೆ ಅದು, ಬಟ್ ನಾವು ಹೊರಗಡೆ ತೆಗೆದ್ವಿ ಅಂದರೆ ಇಟ್ ಶುಡ್ ಬಿ ಎ ಬಾಯ್ಲ್ ಮಾಡಿ ಇಡಬೇಕು. ಕೀಪಿಂಗ್ ಇನ್ ಎ ಶುಗರ್ ಸಿರಪ್. ಓಕೆನಾ, ಶುಗರ್ ಸಿರಪ್ ಆಲ್ಸೋ ಇಟ್ ಶುಡ್ ಬಿ ಎ ಟೈಟ್ ಕಂಟೈನರ್. ಆಮೇಲೆ ಕೆಲವೊಂದು ಕಾಳುಗಳು, ಪಲ್ಸಸ್ ಆಯಿತು, ಸೀಡ್ಸ್ ಆಯಿತು, ಅವನ್ನು ನಾವು ಡ್ರೈ ಮಾಡಿ ಇಡಬೇಕು. ಓಕೆ, ಸಾಲ್ಟಿಂಗ್ ಅಂದರೆ ಫಾರ್ ಎಕ್ಸಾಂಪಲ್ ಪಿಕಲ್ಸ್, ಅವನ್ನ ನಾವು ಸಾಲ್ಟ್ ಹಾಕಿ ಚೆನ್ನಾಗಿ ಕೊಳಿಸಿ ಇಡ್ತೀವಲ್ವಾ, ದಟ್ ಈಸ್ ಕಾಲ್ಡ್ ಒನ್ ಟೈಪ್ ಆಫ್ ಪ್ರಿಸರ್ವೇಷನ್. ಲಾಸ್ಟ್, ಫುಡ್ ಶುಡ್ ನಾಟ್ ಬಿ ಎಕ್ಸ್ಪೋಸ್ ಟು ಡಸ್ಟ್. ಅಂದರೆ ನಾವು ಡಸ್ಟಿಗೆ ಎಕ್ಸ್ಪೋಸ್ ಆಗೋ ಥರ ಇರಬಾರ್ದು, ಅದಕ್ಕೆ ಏನಾದ್ರು ಒಂದು ಕವರ್ ಹಾಕಿಡಬೇಕು. ಎಕ್ಸ್ಪೋಸ್ ಮಾಡಿದ್ರೆ ಅಂದರೆ ಬ್ಯಾಕ್ಟೀರಿಯಾಸ್, ಜರ್ಮ್ಸ್ ಅವೆಲ್ಲವೂ ನಮಗೆ ಹಾರ್ಮ್ಫುಲ್ ಆಗುತ್ತೆ. ಆಮೇಲೆ ಅದು ತಿಂದು ನಮಗೆ ನಾವು ವಾಮಿಟಿಂಗು, ಡಿಸೆಂಟ್ರೀಸ್ ಆ ಥರದ್ದೆಲ್ಲವೂ ಪ್ರಾಬ್ಲಮ್ಸ್ ಆಗುತ್ತೆ, ಓಕೆನಾ. ಐ ಫಿನಿಶ್ಡ್ ದಿಸ್ ಚಾಪ್ಟರ್.